ಸರ್ ದೊಡ್ಡಸದಾಳಿ ಗ್ರಾಮದಲ್ಲಿ ನಾವು ವಾಸ ಮಾಡ್ತೀವಿ, ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವ್ರದ್ದು ಜಮೀನಿದೆ, ಒಂದು 5 ಎಕರೆ ಜಮೀನಿತ್ತು. ಇವ್ರ ತಾತರು ಇವರು ಜಗನ್ನಾಥ ರೆಡ್ಡಿಯವರು ಭಾಳ ತುಂಬ ಒಳ್ಳೆ ಸ್ವಭಾವದವರು. ಯಾರನ್ನೂ ಏನೋ ಅಂದ ಮನುಷ್ಯನಲ್ಲ ಜಗನ್ನಾಥ ರೆಡ್ಡಿ. ಅಂಥ ಸ್ವಭಾವದನು. ಆತ ಡ್ಯೂಟಿ ಆಯಿತು, ಆತ ಫ್ಯಾಮಿಲಿಯಾಗೆ ಚೆನ್ನಾಗಿ ಹೋಗಿದ್ದ. ಆದ ನಂತರ ಮಕ್ಕಳು ಒಬ್ಬಾತ ಡಾಕ್ಟ್ರು, ದೊಡ್ಡ ಮಗಳು ಅವ್ರಿಗೆ ತ್ರಿವೇಣಮ್ಮ ಅಂತ ಆಕೆಗೆ ಮದುವೆ ಆಗದಿದ್ದೇ ಅವ್ರಿಗೆ ತುಂಬ ನೋವಾಗಿಬಿಟ್ಟು. ಆದ ನಂತರ ಇನ್ನೊಬ್ಬಾತ ಕೃಷ್ಣಾರೆಡ್ಡಿ ಅನ್ನೋರು ಒಂದು 15 ವರ್ಷ ಊರಲ್ಲಿ ಜಮೀನು ಮಾಡಿಸಿರು. ಅವ್ರ ತಾತನ ಜಮೀನೆಲ್ಲ ಇತ್ತು, ಮಾಡಿಸಿ ತಿರ್ಗಿ ಆದ ನಂತರ ಒಂದು 25 ಎಕರೆ ಇವಾಗ ಒಂದು 20 ವರ್ಷ ಮುಂದೆ ಮಾರಿದರು. ತಿರ್ಗಿ ಇನ್ನೂ 16 ಎಕರೆ ಊರ ಪಕ್ಕಕ್ಕಿತ್ತು. ಊರ ಪಕ್ಕದಲ್ಲಿ ಅವ್ರು ಸೆಟ್ರಿಗೆ ಕೊಟ್ಟಿದ್ದಾರೆ. ಇದು ಮನೆ ಇತ್ತು, ಇದು ಮಗಳಿಗೆ ಅಂತ ಕಟ್ಟಿಸಿದ್ರು. ಆಕೆ ತ್ರಿವೇಣಮ್ಮ ಅಂತ ಕಟ್ಟಿಸಿದ್ರು. ಯಾವಾಗ 8 ಲಕ್ಷಕ್ಕೇನೋ ಮಾರಿದರು. ಹ್ಞೂ ಸರ್, ಆಗಿದೆ ಅಂತ ಗೊತ್ತಾಯಿತು. ಅದು ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್. ಬಿಡದಿ ಪೊಲೀಸ್ನವ್ರು ಬಂದುಬಿಟ್ಟು ಊರಲ್ಲಿ ಎನ್ಕ್ವೈರಿ ಮಾಡಿದರು. ಅದು ಯಾರೂ ಇದು ಮಾಡಲಿಲ್ಲ. ಇವಾಗ 4 ವರ್ಷ ಮುಂದೆ ಬಾಗಿಲು ಹಿಂಗೆ ಇದು ಮಾಡಿದರು. ಅವಾಗೆಲ್ಲ ಬಂದಿದ್ರೆ ಪೊಲೀಸ್ನವ್ರು ಇದ್ದು ನೀವು ಸೈನ್ ಹಾಕ್ರಿ, ನಾವು ಹೊಡಿತೀವಿ ಅಂತಂದರು. ಆಮೇಲೆ ಅವರು ಎಲ್ಲ ಹುಡ್ಸಿದ್ದು ತಮಿಳ್ನಾಡಿನಾಗೆಲ್ಲ ಆಶ್ರಮದಾಗಿದ್ದಾರೆ ಎಲ್ಲರೂ ಅಂತ, ತಮಿಳ್ನಾಡಿನಾಗ ಆಶ್ರಮಾಗಿದ್ದಾರೆ ಅಂತ ಅಂದ್ಬಿಟ್ಟು ತಿರ್ಗಿ ಅವ್ರು ಬಂದುಬಿಟ್ಟು ತಿರ್ಗಿ ಇವಾಗ ಇದು ಕಂಪ್ಲೇಂಟ್ಗೆ ವಾರಸ್ದಾರಾದಮೇಲೆ ಮಹಾರಾಷ್ಟ್ರ ಮೊಕದ್ದಮೆ ಹಾಕ್ಬಿಟ್ರು ಅಂತ ಎಲ್ಲರೂ ಹಿಂಜರಿಸ್ತು. ಒಳಗಡೆ ಹೋಗಿದ್ರಲ್ಲ, ಪರಿಸ್ಥಿತಿ ಹೇಗಿತ್ತು ಸರ್? ಅಂದರೆ ಯಾವ ಥರ ಇತ್ತು? ಒಳಗಡೆ ಎಲ್ಲ ಬೆಡ್ನ ಮೇಲೆ ಎಲ್ಲ ಸೀದಾ ಎಲ್ಲ ಬರೀ ಅಸ್ಥಿ ಪಂಜರ ಅಂತ ಕಾಣಿಸ್ತತೆ. ಎಷ್ಟು ಅಸ್ಥಿ ಪಂಜರ ಎಲ್ಲ 5 ಇದೆ ಸರ್. ಹೆಂಗೆ ಅಂದರೆ ಯಾವ ಸ್ಥಿತಿ? ಅಂದರೆ ನೆಲದ ಮೇಲೆ ಇಲ್ಲ, ನೀವು ತಾಯಿ ಮಗಳು ಪ್ರೇಮಕ್ಕ ತ್ರಿವೇಣಮ್ಮ ಒಂದು ಇದರ ಮೇಲೆ ಮಲಗಿದ್ದಾರೆ. ಇನ್ನೊಬ್ಬ ಕೃಷ್ಣಾರೆಡ್ಡಿ ನೆಲದ ಮೇಲೆ ಮಲಗಿದ್ದಾನೆ. ಇನ್ನೊಬ್ಬಾತ ಈ ಕಡೆ ಅವರು ಜಗನ್ನಾಥ ರೆಡ್ಡಿ ಒಂದು ಇದ್ರ ಮೇಲೆ ಮಲಗಿದ್ದಾರೆ. ಅದೇನು ಮಾಡ್ಕೊಂಡಾರ ಗೊತ್ತಿಲ್ಲ ಸರ್. ಇಲ್ಲ, ಆ ಥರ ಇಲ್ಲ, ಮಾನಸಿಕವಾಗಿ ಅವ್ರು ಸತ್ತಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.